ನೋಡಿ ಸ್ನೇಹಿತರೆ, ಇವರೇ ಈ ಮನೆ ಮಾಲೀಕರು. ಇವ್ರ ಹೆಸರು ಭರತ್ ಅಂತ. ಸರ್, ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಬಾಯಲ್ಲೇ ಹೇಳ್ಬಿಡಿ ಸರ್. ಸರ್, ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಬಾಯಲ್ಲೇ ಹೇಳ್ಬಿಡಿ ಸರ್. ನಮಸ್ಕಾರ. ಆಕ್ಚುಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಹೇಳಿದ್ರೆ ಒಂಥರ ನನಗೆ ಈ ಕಣ್ಣಿಗೆ ಕಾಣದ ಭೂತದ ತರ ಇತ್ತು. ಸೀರಿಯಸ್ ಆಗಿ ಸರ್, ಇದು ನೋಡಿ, ಇದು ಕೂಡ ಅಲ್ಯೂಮಿನಿಯಂ ವಾರ್ಡ್ರೋಬ್ಸ್. ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಇದರಲ್ಲಿ ಓಪನ್ ಬರುತ್ತೆ ಮತ್ತೆ ಸ್ಲೈಡಿಂಗು ಬರುತ್ತೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಕಸ್ಟಮರ್ಗೆ ಇಲ್ಲಿ ಬೇಕಾಗಿದ್ದು ಅವರು ಸ್ಲೈಡಿಂಗ್ಗೆ ಕೇಳಿದ್ರು. ಸೊ ಅದೇ ರೀತಿನೇ ನೋಡ್ತಾ ಇರ್ಬೋದು. ಇಲ್ಲಿ ಕೆಲವೊಬ್ರು ಕಸ್ಟಮರ್ಸ್ ಕೇಳ್ತಾರೆ ಅಲ್ಯೂಮಿನಿಯಂ ಸೌಂಡ್ ಬರುತ್ತಾ ಅಂತ. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ಏನು ಸೌಂಡ್ ಬರಲ್ಲ. ಇದು ಒಳಗಡೆ ಇರೋದೆಲ್ಲ ಬ್ಯಾಕ್ ಸೈಡ್ಗೆ ಮತ್ತೆ ಸೈಡ್ಗೆಲ್ಲ ಬರೋದೆಲ್ಲ APP ಶೀಟ್ಸು. ಮುಂದೆಗಡೆ ಫ್ರಂಟಿಗೆ ಮಾತ್ರ PVC ಶೀಟ್ಸ್, ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ಇವೆಲ್ಲ. ಸೊ ನೀವು ಕೆಲವೊಬ್ರು ಕಸ್ಟಮರ್ ವೆಯ್ಟ್ ತೆಗೆಯುತ್ತಾ ಅಂತ ಕೇಳ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೆಟಲ್ ಇಟ್ಟಿದ್ದೀವಿ. ಎಲ್ಲೂ ಕೂಡ ನಿಮಗೆ ಯಾವುದೇ ರೀತಿ ಬೆಂಡ್ ಆಗೋದಾಗ್ಲಿ ಆ ಥರ ಎಲ್ಲ ಇರೋದಿಲ್ಲ. ತುಂಬ ಲೈಫು ಇರುತ್ತೆ, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಎಷ್ಟೇ ಕಾಸ್ಟ್ಲಿ ವುಡ್ ಹಾಕಿದ್ರು ಹುಳ ತಿಂದೇ ತಿನ್ನುತ್ತೆ. ಸೊ ಅಲ್ಯೂಮಿನಿಯಂ ಆ ಥರ ಲೈಫ್ ಟೈಮ್. ಇನ್ ಕೇಸ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಸೊ 15 ಇಯರ್ಸ್ ಶೀಟ್ಸ್ ಮತ್ತೆ ಅಲ್ಯೂಮಿನಿಯಂ ರಿಪ್ಲೇಸ್ ಇರೋದು. ಏನೇ ಸರ್ವಿಸ್ 15 ಇಯರ್ಸ್ ರಿಪ್ಲೇಸ್ಮೆಂಟ್. ಹೌದು. ಓಕೆ. ಈಗ ಅಲ್ಯೂಮಿನಿಯಂ ಮತ್ತೆ PVC ಶೀಟ್ಸ್ ಇದೆಲ್ಲ. ಸ್ಲೈಡಿಂಗ್ ಆ ತರ. ಸೊ ಇದ್ರಾಗೇನೆ ಕಸ್ಟಮರ್ಸ್ ಕೆಲವೊಬ್ರು ಕೇಳ್ತಾರೆ, ನನಗೆ ಸೀಕ್ರೆಟ್ ಲಾಕರ್ ಬೇಕು, ಡ್ರಾಯರ್ಸ್ ಕೊಡಬೇಕು ಅಂತ. ಡ್ರಾಯರ್ಸ್ ಎಲ್ಲ ನಾವು ಇಲ್ಲಿ ಕೊಟ್ಟಿದ್ದೀವಿ, ನೀವು ನೋಡ್ಬೋದು. ಇದು ಬುಕ್ ಶೆಲ್ಫು. ಸೊ ಕಸ್ಟಮರ್ಸ್ಗೆ ಆಕ್ಚುಲಿ ಬಂದ್ಬಿಟ್ಟು ಮೇಡಮ್ಗೆ ಅವ್ರಿಗೆ ತುಂಬ ಬುಕ್ಸ್ ಓದೋ ಅಭ್ಯಾಸ ಜಾಸ್ತಿ ಇದೆ. ಸೊ ಅದರಿಂದ ಇದನ್ನು ಬುಕ್ ಶೆಲ್ಫ್ ಸಪ್ರೇಟ್ ಆಗಿ ಮಾಡಿಸ್ಕೊಂಡು ಇದು ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ ಎಲ್ಲ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಸರ್. ಇಂಟೀರಿಯರು ಇವೆಲ್ಲನೂ ಪೂರ್ತಿ ಅಲ್ಯೂಮಿನಿಯಂ. ಎಲ್ಲೂ ಕೂಡ ನಾವು ವುಡ್ ಯೂಸ್ ಮಾಡಿದ್ವಿ. ಸೊ ನಿಮ್ಗೆ ಗೊತ್ತಿರುತ್ತೆ, ವುಡ್ ಬಂದ್ಬಿಟ್ಟು ನೀವು ಎಷ್ಟೇ ಕಾಸ್ಟ್ಲಿ ವುಡ್ ಹಾಕಿದ್ರು ಹುಳ ತಿನ್ನುತ್ತಲ್ವ ಸರ್. ಹೌದು. ಇದು ಯಾವುದೇ ರೀತಿ ರಸ್ಟ್ ಹಿಡಿಯೋದಾಗ್ಲಿ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಬರಲ್ಲ. ಇದು ನಿಮ್ಗೆ ವುಡ್ಡೇ ಬಂದ್ಬಿಟ್ಟು ಶೀಟ್ಸ್ ನ ಅಂಟಿಸ್ತಾರೆ. ಹೌದು. ಇಲ್ಲಿ ಬಂದ್ಬಿಟ್ಟು ಫ್ರೇಮ್ ಒಳಗಡೆ ಲಾಕ್ ಆಗಿರುತ್ತೆ. ಇದು ಗ್ಲಾಸ್, ಅದರಲ್ಲಿ ಶೀಟು ಹಾಕೊಬಹುದು. 2 in 1 ಇರುತ್ತೆ. ಇಲ್ಲಿ ಯಾವುದೇ ರೀತಿ ಏನು ಪ್ರಾಬ್ಲಮ್. ನಿಮಗೆ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ವುಡ್ಡಿಗೆ ಕಂಪೇರ್ ಮಾಡಿದ್ರೆ ಫಿನಿಶಿಂಗ್ ಅದೇ ನೀವು ನೋಡಿದ್ರೆ ಎಲ್ಲ ನೀಟಾಗಿ ಬಂದಿದೆ. ಅಂದ್ರೆ ಯಾವ್ದು ರೀತಿ ಕೆಲಸ ಆಗಿರೋ ತರನೇ ನೀಟ್ ಫಿನಿಶ್ ಮಾಡಿದ್ದೀರಾ. ಕಸ್ಟಮರ್ ಆಕ್ಚುಲಿ ತುಂಬಾ ಸ್ಯಾಟಿಸ್ಫೈ ಆಗಿದ್ರು, ತುಂಬಾ ಖುಷಿ ಪಟ್ರು. ಇದು ಕೂಡ ಅಲ್ಯೂಮಿನಿಯಂ ಲಾಕ್. ಸೀಕ್ರೆಟ್ ಲಾಕರ್ ಏನು ಇಟ್ಟಿಲ್ಲ ಅಲ್ಲ. ಇದು ಸೀಕ್ರೆಟ್ ಲಾಕರ್ ಯೂಸ್ ಮಾಡ್ಕೊಂಡೆ. ಓಕೆ, ನೀವು ನೋಡ್ತಾ ಇರ್ಬೋದು. ಇದು ಲಾಕರು, ಒಳಗಡೆ ಒಂದು ಲಾಕರ್ ಇರುತ್ತೆ. ಇದು ಕಂಪ್ಲೀಟ್ ಅಲ್ಯೂಮಿನಿಯಂ. ಎಲ್ಲ ಕಂಪ್ಲೀಟ್ಲಿ. ಎಲ್ಲೂ ಸರ್ 1% ನಾವು ವುಡ್ ಯೂಸ್ ಮಾಡಿಲ್ಲ. ಓಕೆ, ಡ್ರಾಯರ್ಸ್ ಇದು. ಡ್ರಾಯರ್ ಸೆಕ್ಷನ್ಸು. ಇದರಲ್ಲಿ ಓಪನ್ ಡೋರು ಮಾಡ್ಕೊಬೋದು. ಇದು ಡ್ರೆಸ್ಸಿಂಗ್ ಯೂನಿಟ್ ಸೇಮ್. ಇದು ಟ್ರಾಲ್ ಯೂನಿಟ್. ಇದು ಕ್ರಾಕರ್ ಐಟಮ್ಸು ಮತ್ತೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಇಟ್ಕೊಬೋದು. ಸ್ಪೇಸ್ ಡ್ರೇಸ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಇವಾಗ ಕಿಚನ್ ಮಾಲೀಕರಾದಂಥ ಮೇಡಮ್ ಅವ್ರು ಮಾತಾಡ್ತಾರೆ. ಅವ್ರಿಗೆ ಆಕ್ಚುಲಿ ಕಸ್ಟಮೈಸ್ ನನಗೆ ಇದೇ ತರ ಬೇಕು ಅಂತಾನೆ ಅವ್ರು ಕೇಳಿದ್ರು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಿಚನ್ ಇಂಟೀರಿಯರ್ ವರ್ಕ್ ಎಲ್ಲ? ಅದ್ರದ್ದು ಎಕ್ಸ್ಪ್ಲೇನ್ ಮಾಡಿ. ಫುಲ್ ಚೆನ್ನಾಗಿತ್ತು ಸರ್. ಯಾಕಂದ್ರೆ ನಾವು ಫಸ್ಟ್ ಮನೆ ಮಾಡಿದಾಗ ಉಡ್ಡಲ್ಲಿ ಮಾಡಿದ್ವಿ. ತುಂಬಾ ಮೇಂಟೆನೆನ್ಸ್ ಕಷ್ಟ ಆಗೋದು. ಒದ್ದೆ ಬಟ್ಟೆನಲ್ಲಿ ಒರೆಸೋ ಹಾಗಿಲ್ಲ. ನೀರು ಚೆಲ್ಲಿದ್ರೆ ಅಲ್ಲಲ್ಲೇ ಅದು ಬಿಟ್ಕೊಂಡ್ ಪುಡಿ ಉದ್ರೋದು, ಹುಕ್ಕುಗಳೆಲ್ಲ ಲೂಸ್ ಆಗೋದು, ಆತರ ಎಲ್ಲ ಆಗೋದು. ಇದ್ರಲ್ಲಿ ಆತರ ಏನೋ ಪ್ರಾಬ್ಲಮ್ಗಳು ಬರಲ್ಲ. ಒದ್ದೆ ಬಟ್ಟೆಲಿ ಒರೆಸ್ಬೋದು ಮೇಯ್ನು. ಆತರ ಫುಲ್ ಎಲ್ಲಾನು ಒದ್ದೆ ಬಟ್ಟೆಲಿ ಒರೆಸ್ಕೊಬಹುದು ನೀವು. ಮೇಂಟೆನೆನ್ಸ್ ಫ್ರೀ. ಆಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸಿಗುತ್ತಲ್ವಾ. ಇವಾಗ ನಾನು ಇಲ್ಲೆಲ್ಲ ಹೇಗ್ ಮಾಡಿದೀನಿ ಅಂದ್ರೆ ಸೈಜ್ ನನ್ಗೆ ಅಲ್ಲಿ ದೊಡ್ಡದ್ ಬೇಕು, ಇಲ್ಲಿ ಚಿಕ್ಕದ್ ಬೇಕು, ಆತರ ಸೈಜ್ ವೈಸ್ ಮಾಡ್ಕೊಂಡಿದೀನಿ. ಸೊ ಆತರ ನೀವು ಮಾಡ್ಕೊಟ್ಟಿರೋದು. ಆಮೇಲೆ ನನ್ಗೆ ಇದು ಅಷ್ಟೇ, ಇದು ಕ್ಲೋಸ್ ಬೇಕು, ಇಲ್ಲಿ ಕೆಳಗಡೆ ಇದು ಓಪನ್ ಬೇಕು, ಆತರ ಎಲ್ಲ ಮಾಡ್ಕೊಂಡಿರೋದ್ರಿಂದ ನಮಗೆ ಹೆಣ್ಮಕ್ಳಿಗೆ ಅದೇ ಮೇಯ್ನು. ನಮಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳಂಗಿರ್ಬೇಕು, ಮೇಂಟೈನ್ ಮಾಡಂಗಿರ್ಬೇಕು ಮೇಯ್ನು. ಡೈಲಿ ಒರೆಸ್ಕೊಂಡ್ ಕೂರಕ್ಕಾಗಲ್ಲ. ಆದವಾಗ ನೀರು ಒದ್ದೆ ಬಟ್ಟೆನಲ್ಲಿ ಅದೆಲ್ಲ ಒರೆಸ್ಬೋದು.
ಸೊ ಹಂಗಾಗಿ ನನಗೆ ಸಖತ್ ಖುಷಿ ಇದೆ. ಮೊದ್ಲು ನಮ್ಮ ಮನೆಯವ್ರು ಬೇಡ ಬೇಕು ಅಂದಾಗ ನಾನ್ ಬೇಡ ಅಂದಿದ್ದೆ. ನೋಡಿಲ್ಲ ಅಲ್ವಾ ಎಲ್ಲೂ ಇಂಟೀರಿಯರ್ ಬೇಡ, ಅದು ಸೌಂಡ್ ಬರುತ್ತೆ, ಆತರ ಈ ತರ ಇರುತ್ತೆ, ಈ ಹಳೆ ಬೀರು ಎಲ್ಲ ಸೌಂಡ್ ಬಂದಂಗ್ ಬರುತ್ತೆ ಅಂತ ಹೇಳಿ. ಬಟ್ ಮಾಡುವಾಗ ಹೇಳ್ತೀನಿ ಕೇಳಿ, ನಮ್ಮ ಮನೆಯವ್ರನ್ನ ಒಪ್ಸೋದಕ್ಕೆ ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರೆ 3 times ಬಂದೆ, 3 times. 2 ವಿಸಿಟ್ ಮಾಡಿದೀನಿ ನಾನು. ಮುಂಚೆ ನಾನು 3 ಸೈಟ್ ವಿಸಿಟ್ ಮಾಡಿಸಿದೀನಿ. ಏನೋ ಒಂಥರ ಅನುಮಾನ, ಹೆಂಗಪ್ಪ ನಿಮ್ಮ ಏನೋ ಬೇಕಾದ್ರೆ ಅದೊಂದು ಮೆಂಟಾಲಿಟಿ ಇರುತ್ತೆ. ಟೆಕ್ನಿಕಲಿ ನಾನು ಏನೋ ತಿಳ್ಕೊಂಡಿದ್ದೆ. ಸೊ ಏನೋ ಅಲ್ಯೂಮಿನಿಯಂ ಇಂಟೀರಿಯರ್ ಇಸ್ ಬೆಟರ್ ದೆನ್ ವುಡ್. ಇವರಿಗೆ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ತಡೆಯುತ್ತೋ ಇಲ್ವೋ, ಇವತ್ತು ಮೇನ್ ವೆಯ್ಟ್ ತಡೆಯುತ್ತಾ ಇಲ್ವೋ ಅಂತ ಅದೆಲ್ಲ. ಸೊ ಏನಪ್ಪಾ ಇದು, ಹೆಂಗಪ್ಪ ಇದು, ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆ ಭಯ. ಬಟ್ ನಾನು ಕಾನ್ಫಿಡೆಂಟ್ ಆಗಿದ್ದೆ. ಸೊ ಅವತ್ತು ಕಾನ್ಫಿಡೆನ್ಸ್ ಇರ್ಲಿಲ್ಲ, ಹೆಂಗೋ ಕಾನ್ಫಿಡೆನ್ಸ್ ಕಳಿಸಿ ಮಾಡಿಸಿ ಇವತ್ತು ಮೇಡಮ್ ಅನುಭವ ಇನ್ನೊಂದ್ಸಲಿ ಕೇಳಿ. ಅದೇ ನನ್ ಮತ್ತೆ ಇವಾಗ ಬೇಕು ಇದೆಲ್ಲ ಎಕ್ಸ್ಟ್ರಾ ನಾನು ಮತ್ತೆ ಮಾಡಿಸ್ಕೊಂಡಿದ್ದು, ಅದು ಚೆನ್ನಾಗಿರೋದು ನೋಡಿ ವೆಯ್ಟ್ ತಡೆಯುತ್ತೆ ಅಂತ ಕಾನ್ಫಿಡೆಂಟ್ ಬಂದ್ಮೇಲೆ ಇದೆಲ್ಲ ಮತ್ತೆ ನಾನು ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋದು. ಸೊ ಅದೆಲ್ಲ ಇಟ್ಟಿದ್ದೀನಿ ನೋಡಿ, ಅದೆಲ್ಲ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಸೊ ಅದೆಲ್ಲ ತಡೆಯುತ್ತೆ ಅಂದಾಗ ಫುಲ್ ಕಾನ್ಫಿಡೆಂಟ್ ಬಂದು ಎಲ್ಲ ಮಾಡಿಸ್ಕೊಂಡಿರೋದು. ರೀವರ್ಕ್ ಅಷ್ಟೇ, ನಾನು ತುಂಬಾ ರೀವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇದೆಲ್ಲ ಆಕ್ಚುಲಿ ದೊಡ್ಡ ಮಾಡಿರೋದು. ಮತ್ತೆ ಹೇಳಿ ಪಾಪ ಮಕ್ಳು ಹುಡುಗರು ಅಷ್ಟೇ, ಒಂಚೂರು ಏನು ಹೇಳ್ದೆ ಫುಲ್ ಇದೆಲ್ಲ ರೀವರ್ಕ್ ಮಾಡ್ಕೊಟ್ಟಿದ್ವಿ. ಫುಲ್ ಸೆಟ್ಟೇ ರೀವರ್ಕ್ ಮಾಡ್ತಿರೋದು ನಾವು. ಆಮೇಲೆ ಮೇಲ್ಗಡೆ ಮಿರರ್ ಸ್ಟ್ಯಾಂಡ್ಗಳು ಅವೆಲ್ಲ ರೀವರ್ಕ್ ಮಾಡ್ತಿರೋದು. ಟಿವಿ ಸ್ಟ್ಯಾಂಡ್ ಅದೆಲ್ಲ ರೀವರ್ಕ್ ಪಾಪ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಷ್ಟು ದಿನ ತಗೊಂಡಿದ್ರು ಮೇಡಮ್ ಇದೆಲ್ಲ ವರ್ಕ್ ಮಾಡೋದಕ್ಕೆ? ಇದೆಲ್ಲ 16 ಡೇಸ್ ಸರ್. ನೀವು ನನಗೆ ಟೈಮ್ ಕೊಟ್ಟಿದ್ರೆ ಎಷ್ಟು ದಿನ ಮೇಡಮ್? ಆಕ್ಚುಲಿ 17 ಡೇಸ್ ಹೇಳಿದ್ದು ನಾವು, 15 ಡೇಸ್ ಅಲ್ಲೇ ಮುಗಿಯುತ್ತೆ ಅನ್ಕೊ. ಒಂದ್ ದಿನದ್ದು ರೀವರ್ಕ್ ಇದು ಎಲ್ಲ ಮಾಡಿಸ್ಕೊಂಡಿರೋದು ನಾವು. ಅದು ದಿನಗಳು ನಾವ್ ಹೇಳೋದೇ ಬೇಡ. ಉಡ್ಡಲ್ಲಾದ್ರೆ ನಿಮಗೆ ತುಂಬಾ ದಿನ ತಗೊಳತ್ತಲ್ವಾ. ಸೊ ಆಮೇಲೆ ಡಸ್ಟ್ ಮೇನ್ ಡಸ್ಟ್ ಇಲ್ಲ ಇದರಲ್ಲಿ. ಉಡ್ಡದು ನಾವು ಒಂದು ದೇವ್ರ ಕೋಣೆ ಮಾಡಿ ನಮಗೆ ತುಂಬಾ ಡಸ್ಟ್, ಅದು ಇನ್ನೂ ಆ ಸಂದಿಲೆಲ್ಲ ಕೂತಿರೋದು ಡಸ್ಟ್ ಹೋಗಿಲ್ಲ ನಮ್ಗೆ. ಸೊ ಇದ್ರಲ್ಲಿ ಡಸ್ಟ್ ಇಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಆರಾಮಾಗಿ ಮಾಡಿಸ್ಕೊಬೋದು ಸರ್. ಮೇಂಟೆನೆನ್ಸ್ ಫ್ರೀಗೆ ಕಿಚನ್ ಅಂತೂ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಮೇಂಟೆನೆನ್ಸ್ ಫ್ರೀ ನೀವ್ ಏನೇ ಮಾಡಿದ್ರು ನೀರ್ ಬಿದ್ದೇ ಬಿಡುತ್ತೆ. ಲೋಟಗಳು ತೊಳೆದು ಹಾಗೆ ಇಡ್ತೀವಿ. ಡೈಲಿ ನಮಗೆ ಒರೆಸಿ ಎಲ್ಲ ಮಾಡಿ ಇಡೋದಕ್ಕೆ ಆಗೋದಿಲ್ಲ. ಇದು ಹಾಗೆ ಇಟ್ರು ಇದೇನ್ ರಸ್ಟ್ ಬರೋದು ಅಥವಾ ನಿಮಗೆ ಅದು ಉಡ್ಡು ಪುಡಿ ಆಗುತ್ತಲ್ಲ ಆ ತರ ಅದೇನು ಆಗೋದಿಲ್ಲ. ನೀವು ಆರಾಮಾಗಿ ಮಾಡ್ಕೊಬಹುದು. ಈಸಿ ಕ್ಲಾತ್ ಅಲ್ಲಿ, ವೆಟ್ ಕ್ಲಾತ್ ಅಲ್ಲೂ ನೀವು ಆರಾಮಾಗಿ ಒರೆಸ್ಕೊಬಹುದು. ಸರ್ ನೋಡಿ, ಇದೆಲ್ಲ ಕಿಚನ್ ಟ್ಯಾಂಡಮ್ ಬಾಕ್ಸ್. ಸೊ ಓಕೆ, ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ. ಓಕೆ, ಸೊ ಮಿಡಲ್ ಬಾಕ್ಸ್, ಚಾರ್ಟ್ಸ್ ಐಟಮ್ಸ್ ಇದೆಲ್ಲ ಇರುತ್ತಲ್ಲ, ಮಸಾಲಾ ಬಾಕ್ಸಸ್ ಎಲ್ಲ. ಸೊ ಇಲ್ಲಿ ಇಟ್ಕೊಬೋದು. ಅಪ್ ಟು ನಿಮಗೆ 50-80 kgs ವರೆಗೂ ಏನು ತೊಂದರೆ ಬರಲ್ಲ. ಸೊ ಕೆಲವೊಬ್ರು ವೆಯ್ಟ್ ತಡೆಯಲ್ಲ ಅಂತ ಕಸ್ಟಮರ್ಸ್ ಕೇಳ್ತಾರೆ. ಸೊ ನೀವೇ ನೋಡ್ತಾ ಇದ್ರಿ ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ ಅಂತ. ವಾಟರ್ ಫಾಲ್ ನೋಡಿದ್ರೆ ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ ಅಂತ. ಇದು ಲಾಫ್ಟ್ ಮೇಲೆ ಎಲ್ಲದಕ್ಕೂ ಇದ್ರಾಗೆ ಕಲರ್ಸ್ ಆಪ್ಷನ್ ಮೋರ್ ದನ್ 300 ಕಲರ್ಸ್ ಇರುತ್ತೆ. ನಿಮ್ಮ ಚಾಯ್ಸ್ ಯಾವುದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದು ಓವನ್ ಬಾಕ್ಸ್. ಈ ಸಪರೇಟ್ ಬಾಕ್ಸ್ ಬೇಕು ಅಂತ ಕೇಳಿದ್ರು, ಇದು ಮಾಡ್ಕೊಳ್ಳಿ. ಇದು ಟ್ರಾಲಿ ಯೂನಿಟ್, ಈ ಕ್ರಾಕರಿ. ವೀಕ್ಷಕರೇ, ಈಗ ನಾವು ಬೆಡ್ರೂಮು ಹಾಗೆ ಟಿವಿ ಯೂನಿಟ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ. ಕಂಪ್ಲೀಟ್ ಅಲ್ಯೂಮಿನಿಯಮು. ಇನ್ನೊಂದು ಸ್ಪೆಷಲ್ ಏನಂದ್ರೆ ಕಿಚನ್ ನೋಡಿ. ಸೊ ಕಂಪ್ಲೀಟ್ ಕಿಚನ್ ಬಂದ್ಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಮಾಡಿರೋದು. ನಿಮಗೆ ಇನ್ಕೇಸ್ ಗೊತ್ತಾಗ್ಬೋದು, ಆಕ್ಚುಲಿ ಬ್ಲ್ಯಾಕ್ ಇರೋದ್ರಿಂದ ನೀವು ವುಡ್ಡಲ್ಲಿ ಮಾಡ್ತಿರ್ಬೋದು ಅನ್ಕೊಬೋದು. ತುಂಬಾ ವಿಡಿಯೋದಲ್ಲಿ ನೀವು ವುಡ್ಡಲ್ಲಿ ಮಾಡ್ತಿರೋದು ನೋಡಿದ್ದೀರಾ. ಬಟ್ ಇದು ಸ್ಪೆಷಲ್ ಯಾಕೆ ಅಂತಂದ್ರೆ ನಮ್ಮ ಇಲ್ಲಿನ ಮಾಲೀಕರಾದಂಥ ಭರತ್ ಸರ್ ಇವಾಗಷ್ಟೇ ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಯಾವ್ದ್ರ ಬಗ್ಗೆ ಅಂತ, ಯಾಕಂದ್ರೆ ಅವ್ರಿಗೆ ತುಂಬಾ ಸ್ಯಾಟಿಸ್ಫಿಕೇಶನ್ ಆಗಿದೆ ಅಂತ ಇವ್ರು ಮಾಡಿರೋ ಕೆಲಸ ನೋಡಿ. ನೀವು ತೋರಿಸ್ತಾ ಹೋಗ್ತೀನಿ ನಾನು ಇವಾಗ ವಿಡಿಯೋದಲ್ಲಿ. ಕಂಪ್ಲೀಟ್ ಬಂದು ಅಲ್ಯೂಮಿನಿಯಂ ನೋಡಕ್ಕೆ ಸೂಪರ್ ಆಗಿದೆ. ಸೊ ಜಾಸ್ತಿ ನಿಮಗೆ ಎಫೆಕ್ಟ್ಸ್ ಜಾಸ್ತಿ ಆಗಲ್ಲ ಕಣ್ಣಿಗೆ. ನೋಡ್ದಂಗೆ ಒಂದು ಲುಕ್ ಚೆನ್ನಾಗಿರುತ್ತೆ. ಸರ್ ಹೇಳಿ ಸರ್. ಮೇನ್ ಥಿಂಗು ಇದು ಬಂದ್ಬಿಟ್ಟು ಕಸ್ಟಮೈಸಬಲ್ ಕಿಚನ್ ಇದು. ಓಕೆ ಮೇಡಮ್, ಅವ್ರಿಗೆ ಬೇಕಾಗಿರೋ ತರನೇ ಅವ್ರು ಮಾಡಿಸ್ಕೊಂಡಿರೋದು. ಇದೆಲ್ಲ ಟ್ಯಾಂಡಮ್ ಬಾಕ್ಸ್. ಸೊ ಎಲ್ಲೂ ಕೂಡ ಹ್ಯಾಂಡಲ್ಸ್ ಇದೆಲ್ಲ ಯೂಸ್ ಮಾಡಿಲ್ಲ ನೋಡಿ. ಎಲ್ಲ ನೀವು ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿರೋದು, ಅಲ್ಯೂಮಿನಿಯಂ ಪ್ರೊಫೈಲ್ ಹ್ಯಾಂಡಲ್ಸ್. ಓಕೆ, ಇದೆಲ್ಲ ಸಾಫ್ಟ್ ಕ್ಲೋಸಸ್. ಸಾಫ್ಟ್ ಕ್ಲೋಸಸ್ ನೀವು ನೋಡ್ಬೋದು. ಆಟೋಮೆಟಿಕ್ ಕ್ಲೋಸ್, ಸಾಫ್ಟ್ ಕ್ಲೋಸ್ ಎಲ್ಲದೂ ಯೂಸ್ ಮಾಡಿರೋದೆಲ್ಲ. ಓಕೆ, ಇದು ಲಾಫ್ಟ್. ಇದು ಮಿಡಲ್ ಬಾಕ್ಸ್ ಅಂತ, ಲೈಕ್ ಮಸಾಲಾ ಬಾಕ್ಸ್, ಚಾಟ್ಸ್ ಕಿಚನ್ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಬೋದು. ಇದೆಲ್ಲ ಗ್ಲಾಸೇ ಬೇಕು ಅಂತ. ಇದು ಕಲರ್ ಗ್ಲಾಸಸ್ ಕೂಡ ಕಸ್ಟಮೈಸಬಲ್, ಅವ್ರಿಗೆ ಇದೇ ತರ ಬೇಕು ಅಂತ ಹೇಳಿದ್ರು. ಇದು ವಾಷಿಂಗ್ ಮಿಷಿನ್ ಪೌಡರ್ಸ್, ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ, ಇಲ್ಲಿ ಯೂಸ್ ಮಾಡ್ಕೊಬೋದು ಇವರು. ಸಪ್ರೇಟ್ ಕ್ಯಾಬಿನ್, ಅದಕ್ಕೆ ಸಪ್ರೇಟ್ ಆಗ್ತದೆ. ಹೇಳಿ. ಇವ್ರಿಗೆ ನನಗೆ ಬ್ಲ್ಯಾಕ್ ಕಲರ್, ಇವ್ರು ಬ್ಲ್ಯಾಕ್ ಲವರ್. ಓಕೆ, ನನಗೆ ಬ್ಲ್ಯಾಕ್ ಕಲರೇ ಬೇಕು ಅಂತ ಎಲ್ಲದಕ್ಕೂ ಬ್ಲ್ಯಾಕೇ ಹಾಕ್ಸ್ಕೊಂಡಿರೋದು. ಬೇರೆ ಕಲರ್ ಎಲ್ಲೂ ಯೂಸ್ ಮಾಡಲಿಲ್ಲ. ಫುಲ್ಲು ಬ್ಲ್ಯಾಕೇ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು.
ನೋಡಿ ಇದು ಅಲ್ಯೂಮಿನಿಯಂದು ಫ್ರೇಮ್ಸು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.